ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು 2 ವಿಷಯಗಳ ಬಗ್ಗೆ ಅತ್ಯಂತ ಹೆಚ್ಚಾಗಿ ಕಲಿತುಕೊಳ್ಳಬೇಕಾಗಿದೆ. ಆ 2 ವಿಷಯಗಳೇ ವೃತ್ತಖಂಡ ಹಾಗೂ ತ್ರಿಜ್ಯಾಂತರ ಖಂಡ. ಇವುಗಳ ಬಗ್ಗೆ ನಾವು 9ನೇ ತರಗತಿಯಲ್ಲಿ ಓದಿದ್ದೇವೆ. ಆದರೆ ಈ ಪಾಠದಲ್ಲಿ ಈ 2 ವಿಷಯಗಳು ಬಹಳ ಮುಖ್ಯವಾಗಿವೆ. ಹಾಗಾಗಿ ಅವುಗಳನ್ನು ನಾವು ಮತ್ತೆ ಪುನಃ ನೆನಪಿಸಿಕೊಳ್ಳೋಣ. ಈಗ ವೃತ್ತಖಂಡ ಅಂದರೆ ಏನು? ನಾನು ಈಗ ಇಲ್ಲಿ ಒಂದು ವೃತ್ತವನ್ನು ರಚಿಸುತ್ತೇನೆ. ಈ ವೃತ್ತವನ್ನು ರಚಿಸಿದ್ದೇನೆ. ಈಗ ನಾನು ಈ ವೃತ್ತದ ಮೇಲೆ ಯಾವುದಾದ್ರೂ 2 ಬಿಂದುಗಳನ್ನು ತಗೋತೀನಿ. ಈ ಒಂದು ಬಿಂದು ಮತ್ತು ಇಲ್ಲಿರುವಂತಹ ಈ ಬಿಂದುವನ್ನು ತಗೋತೀನಿ. ಈಗ ನಾನು ಈ 2 ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳಿತೀನಿ. ಈಗ ನೀವು ಗಮನಿಸಬಹುದು, ಈ ರೇಖೆ 2 ಬಿಂದುಗಳ ಮೂಲಕ ಹಾದು ಹೋಗೋದ್ರಿಂದ ಇದನ್ನು ನಾವು ವೃತ್ತದ ಜ್ಯ ಅಂತ ಕರಿತೀವಿ. ಜ್ಯ ಅಂದರೆ ವೃತ್ತದ ಮೇಲೆ ಇರುವಂತಹ ಯಾವುದೇ 2 ಬಿಂದುಗಳನ್ನು ಸೇರಿಸುವಂತಹ ರೇಖೆಯಾಗಿದೆ. ಈಗ ಚಿತ್ರವನ್ನು ಗಮನಿಸಿ. ಈ ಜ್ಯ ಏನು ಮಾಡ್ತಾ ಇದೆ? ಈ ಸಂಪೂರ್ಣ ವೃತ್ತವನ್ನು 2 ಭಾಗಗಳಾಗಿ 2 ಪ್ರದೇಶಗಳಾಗಿ ವಿಭಾಜನೆ ಮಾಡ್ತಾ ಇದೆ. ನಾವು ನೋಡ್ಬೋದು, ಇಲ್ಲಿರುವಂತಹ ಈ ಒಂದು ಪ್ರದೇಶ ಹಾಗೂ ಕೆಳಭಾಗದಲ್ಲಿರುವಂತಹ ಈ ಒಂದು ಪ್ರದೇಶ. ಈ ಜ್ಯ ವೃತ್ತವನ್ನು 2 ಪ್ರದೇಶಗಳಾಗಿ ವಿಭಾಜನೆ ಮಾಡ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿರುವಂತಹ ಪ್ರತಿಯೊಂದು ಪ್ರದೇಶವನ್ನು ಇಲ್ಲಿ ಕೆಲವೊಂದು ಹೆಸರನ್ನ ಕೊಡ್ತೀನಿ ನಾನು. ಪಿ, ಕ್ಯೂ, ಆರ್, ಎಸ್. ಇಲ್ಲಿರುವಂತಹ ಪ್ರತಿಯೊಂದು ಪ್ರದೇಶ ಅಂದರೆ ಪಿ, ಕ್ಯೂ, ಎಸ್ ಈ ಪ್ರದೇಶ ಹಾಗೂ ಪಿ, ಆರ್, ಕ್ಯೂ ಈ ಪ್ರದೇಶ, ಈ 2 ಪ್ರದೇಶಗಳನ್ನು ನಾವು ವೃತ್ತಖಂಡಗಳು ಅಂತ ಕರಿತೀವಿ. ಈ ಪ್ರದೇಶವನ್ನು ಕೂಡ ನಾವು ವೃತ್ತಖಂಡ ಅಂತ ಕರಿತೀವಿ. ಅದೇ ರೀತಿ ಈ ಪ್ರದೇಶವನ್ನು ಕೂಡ ನಾವು ವೃತ್ತಖಂಡ ಅಂತ ಕರಿತೀವಿ. ಈ 2 ಪ್ರದೇಶಗಳನ್ನು ಅಂದರೆ ಜ್ಯಾದಿಂದ ಉಂಟಾದಂತಹ ವೃತ್ತದ ಪ್ರದೇಶವನ್ನು ನಾವು ವೃತ್ತಖಂಡ ಅಂತ ಕರಿತೀವಿ. ಆದರೆ 2 ವೃತ್ತಖಂಡಗಳಿಗೆ ಇರುವಂತಹ ವ್ಯತ್ಯಾಸ ಏನು? ನಾವು ಗಮನಿಸಬಹುದು. ಚಿತ್ರದಲ್ಲಿ PSQ ವೃತ್ತಖಂಡದ ಗಾತ್ರ ಏನಿದೆ, ಅದು ಗಾತ್ರ ಅಂದರೆ ಪ್ರದೇಶ ಅಥವಾ ವಿಸ್ತೀರ್ಣ ಏನಿದೆ, ಅದು PRQ ಇದರ ವಿಸ್ತೀರ್ಣಕ್ಕಿಂತ ದೊಡ್ಡದಿದೆ. ಹಾಗಾಗಿ ನಾವು PSQ ವೃತ್ತಖಂಡವನ್ನು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಅಧಿಕ ಅಂದರೆ ಜಾಸ್ತಿ ಅಂತ ಅರ್ಥ. ಅದೇ ರೀತಿ PRQ ವೃತ್ತಖಂಡ ಚಿಕ್ಕದಿರೋದರಿಂದ, ಇದರ ವಿಸ್ತೀರ್ಣ ಚಿಕ್ಕದಿರೋದ್ರಿಂದ ಇದನ್ನು ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ಈಗ ನಿಮಗೆ ಲಘು ವೃತ್ತಖಂಡ ಹಾಗೂ ಅಧಿಕ ವೃತ್ತಖಂಡ ಇವುಗಳ ಪರಿಕಲ್ಪನೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ವೃತ್ತಖಂಡ ಅಂದರೆ ನೆನಪಿಡಿ, ಜ್ಯಾದಿಂದ ಉಂಟಾದಂತಹ ವೃತ್ತದ ಪ್ರದೇಶವನ್ನು ನಾವು ವೃತ್ತಖಂಡ ಅಂತ ಕರಿತೀವಿ. ಹಾಗಾದರೆ ತ್ರಿಜ್ಯಾಂತರ ಖಂಡ ಅಂದರೆ ಏನು? ಇಲ್ಲಿ ನಾನು ಮತ್ತೊಂದು ವೃತ್ತವನ್ನು ಬಿಡಿಸ್ತೀನಿ. ಈ ರೀತಿ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಈಗ ನಾನು ಈ ವೃತ್ತ ಕೇಂದ್ರವನ್ನು ತಗೋತೀನಿ. ಈ ವೃತ್ತದ ವೃತ್ತ ಕೇಂದ್ರವನ್ನು O ಅಂತ ತಗೋತೀನಿ. ಈಗ ನಾನು ವೃತ್ತ ಕೇಂದ್ರದ ಮೂಲಕ ನಾನು 2 ತ್ರಿಜ್ಯಗಳನ್ನು ರಚಿಸ್ತೀನಿ. ಇಲ್ಲಿ ಒಂದು ತ್ರಿಜ್ಯ, ಅದೇ ರೀತಿ ಇಲ್ಲಿ ಕೂಡ ಇನ್ನೊಂದು ತ್ರಿಜ್ಯ. ಈಗ ನಾವು ಗಮನಿಸಬಹುದು, ಈ 2 ತ್ರಿಜ್ಯಗಳು ಏನು ಮಾಡ್ತಿವೆ? ಈ ವೃತ್ತವನ್ನು ಮತ್ತೆ ಈ ಜ್ಯಾದ ರೀತಿಯಲ್ಲೇ ಈ ವೃತ್ತವನ್ನು 2 ಭಾಗಗಳಾಗಿ ವಿಭಾಜನೆ ಮಾಡ್ತಾ ಇವೆ. ಯಾವುದು ಆ 2 ಭಾಗಗಳು? ನಾವು ನೋಡ್ಬೋದು, ಈ ಒಂದು ಭಾಗ, ಕೆಳಭಾಗದಲ್ಲಿರುವಂತಹ ಈ ಒಂದು ಭಾಗ ಹಾಗೂ ಮೇಲ್ಭಾಗದಲ್ಲಿ ಇರುವಂತಹ ಈ ಒಂದು ಭಾಗ. ಈ 2 ತ್ರಿಜ್ಯಗಳು ವೃತ್ತವನ್ನು 2 ಖಂಡಗಳಾಗಿ 2 ಪ್ರದೇಶಗಳಾಗಿ ವಿಭಜನೆ ಮಾಡ್ತಾ ಇವೆ. ಇಲ್ಲಿ ನಾವು ಪ್ರತಿಯೊಂದು ಪ್ರದೇಶವನ್ನು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಯಾಕೆ ಆ ಹೆಸರು ತ್ರಿಜ್ಯಾಂತರ ಖಂಡ ಅಂತ ಬಂದಿದೆ? ಈ ಖಂಡ ಅಥವಾ ಈ ಪ್ರದೇಶ ಏನಿದೆ, ಇಲ್ಲಿ ನಾನು OPQRS ಅಂತ ಹೆಸರನ್ನು ಕೊಡ್ತೀನಿ. ಇಲ್ಲಿ OPRQ ಹಾಗೂ OPSQ ಈ 2 ತ್ರಿಜ್ಯಾಂತರ ಖಂಡಗಳು ತ್ರಿಜ್ಯದಿಂದ ಉಂಟಾಗಿರೋದ್ರಿಂದ ಇದನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇಲ್ಲಿರುವಂತಹ ಪ್ರತಿಯೊಂದು ಪ್ರದೇಶವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಈ OPSQ ಪ್ರದೇಶವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅದೇ ರೀತಿ ಈ OPRQ ಈ ಪ್ರದೇಶವನ್ನು ಕೂಡ ನಾವು ತ್ರಿಜ್ಯಾಂತರ ಖಂಡ ಅಂತಲೇ ಕರಿತೀವಿ. 2 ಕೂಡ ತ್ರಿಜ್ಯಾಂತರ ಖಂಡಗಳಾಗಿವೆ. ಆದರೆ
ಅವೆರಡಕ್ಕೆ ಇರುವಂತಹ ವ್ಯತ್ಯಾಸ ಏನು ಅಂದರೆ OPSQ ತ್ರಿಜ್ಯಾಂತರ ಖಂಡ OPRQಗಿಂತ ದೊಡ್ಡದಿದೆ. ಹಾಗಾಗಿ ನಾವು ಆ OPSQ ತ್ರಿಜ್ಯಾಂತರ ಖಂಡಕ್ಕೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅದೇ ರೀತಿ OPRQ ಇದು ಚಿಕ್ಕದಿದೆ, ಹಾಗಾಗಿ ಇದಕ್ಕೆ ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು ವಿಶೇಷವಾಗಿ ಈ ಲಘು ತ್ರಿಜ್ಯಾಂತರ ಖಂಡದ ಬಗ್ಗೆ ಹೆಚ್ಚಾಗಿ ಕಲಿತೀವಿ. ಇದರಲ್ಲಿ ನಾವು ಕಲಿಯೋದು ಏನಿದೆ, ನಾವು ಆ ಒಂದು ಲಘು ತ್ರಿಜ್ಯಾಂತರ ಖಂಡ OPRQವನ್ನು ಗಮನಿಸಿದರೆ, ಇಲ್ಲಿ ನಾನು ಈ ರೇಖೆಗಳನ್ನು ತೆಗೆದಾಕ್ತೀನಿ. ಇಲ್ಲಿ ನಾವು OPRQ ಈ ಲಘು ತ್ರಿಜ್ಯಾಂತರ ಖಂಡವನ್ನು ಗಮನಿಸಿದರೆ ನಾವು ನೋಡ್ಬೋದು, ಎರಡು ತ್ರಿಜ್ಯಗಳು ವೃತ್ತದ ಕೇಂದ್ರ ಭಾಗ ಇಲ್ಲಿ ಒಂದು ಕೋನವನ್ನು ಅವುಗಳು ಉಂಟು ಮಾಡ್ತಾ ಇವೆ. ಈ ಕೋನಕ್ಕೆ ನಾವು ತೀಟಾ ಎನ್ನುವಂತಹ ಹೆಸರನ್ನು ಕೊಡ್ತೀವಿ. ಈ ತೀಟಾ ಅಂದರೆ ಗ್ರೀಕ್ನ ಒಂದು ಅಕ್ಷರ. ಸಾಮಾನ್ಯವಾಗಿ ಕೋನಗಳನ್ನು ಸೂಚಿಸಲು ನಾವು ತೀಟಾ ಅಕ್ಷರವನ್ನು ಬಳಸ್ತೀವಿ. ಈ ಲಘು ತ್ರಿಜ್ಯಾಂತರ ಖಂಡ OPRQ ಇದು ವೃತ್ತದ ಕೇಂದ್ರದಲ್ಲಿ ಉಂಟು ಮಾಡಿರುವಂತಹ ಕೋನವನ್ನು ತೀಟಾ ಅಂತ ಇಟ್ಟುಕೊಳ್ಳೋಣ. ಈಗ ನನಗೆ ಒಂದು ವೇಳೆ ಈ OPRQ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬೇಕು ಅಂದರೆ ನಾನು ಅದನ್ನು ಹೇಗೆ ಕಂಡುಹಿಡಿಯೋದು? ಯಾಕೆ ನಮಗೆ ಅದರ ವಿಸ್ತೀರ್ಣ ಬೇಕು? ಒಂದು ವೇಳೆ ನಮ್ಮ ಹತ್ರ ಒಂದು ವೃತ್ತಾಕಾರದ ಹೊಲ ಇದೆ ಅಂದ್ಕೊಳ್ಳೋಣ. ಈಗ ನಾನು ಈ ವೃತ್ತಾಕಾರದ ಹೊಲದಲ್ಲಿ ಕೇವಲ ಈ ಭಾಗದ ವಿಸ್ತೀರ್ಣ ಮಾತ್ರ ನನಗೆ ಬೇಕು, ಇದನ್ನು ಮಾತ್ರ ಕಂಡುಹಿಡಿಬೇಕು ಅಂದರೆ ಅದನ್ನು ನಾವು ಹೇಗೆ ಕಂಡುಹಿಡಿಯೋದು? ಅದಕ್ಕಾಗಿಯೇ ಒಂದು ಸೂತ್ರ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ನನಗೆ ವೃತ್ತದಲ್ಲಿ ಕೇವಲ ಈ ಭಾಗದ ಅಂದರೆ PRQ ಈ ಭಾಗ ಏನಿದೆ, ಈ ಭಾಗದ ಉದ್ದ ಬೇಕು ಅಂದರೆ ನಾನು ಅದನ್ನು ಹೇಗೆ ಕಂಡುಹಿಡಿಯೋದು? ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೂ ತ್ರಿಜ್ಯಾಂತರ ಖಂಡದಲ್ಲಿರುವಂತಹ ಈ PRQ ಇದನ್ನು ನಾವು ಕಂಸ ಅಂತ ಕರಿತೀವಿ. ಕಂಸ ಅಂದರೆ ವೃತ್ತದ ಒಂದು ಭಾಗ, ಇದು ವೃತ್ತದ ಒಂದು ಭಾಗ. ಈ ಲಘು ತ್ರಿಜ್ಯಾಂತರ ಖಂಡದ ಈ ಕಂಸದ ಉದ್ದವನ್ನು ಹೇಗೆ ಕಂಡುಹಿಡಿಯೋದು? ಅದಕ್ಕಾಗಿ ಕೂಡ ಒಂದು ಸೂತ್ರ ಇದೆ ವಿದ್ಯಾರ್ಥಿಗಳೇ. ಈ ಎರಡು ಸೂತ್ರಗಳ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ಮಾತಾಡ್ತಾ ಇದ್ದೀವಿ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೂ ಅದರ ಕಂಸದ ಉದ್ದ. ಹಾಗಾದರೆ ಆ ಸೂತ್ರಗಳು ಯಾವುವು? ಅವುಗಳನ್ನು ನಾವು ಈಗ ನೋಡೋಣ. ಒಂದು ವೇಳೆ ನಮ್ಮ ಹತ್ರ ಒಂದು ವೃತ್ತ ಇದೆ. ಈಗ ನಾನು ಮತ್ತೆ ಪುನಃ ವೃತ್ತದ ಕೇಂದ್ರವನ್ನು O ಅಂತ ತಗೋತೀನಿ. ಈಗ ಇಲ್ಲಿ ವೃತ್ತದ ಕೇಂದ್ರದ ಮೂಲಕ ನಾನು ಈಗ ಎರಡು ತ್ರಿಜ್ಯಗಳನ್ನು ರಚಿಸುತ್ತೇನೆ. ಈಗ ಈ ತ್ರಿಜ್ಯಗಳಿಗೆ PQ ಎನ್ನುವಂತಹ ಹೆಸರನ್ನು ಕೊಡ್ತೀನಿ. ಅದೇ ರೀತಿ ಇಲ್ಲಿ RS ಅಂತ ಹೆಸರನ್ನು ಕೊಡ್ತೀನಿ. ಈಗ ನಾವು OPRQ ಇದು ಲಘು ತ್ರಿಜ್ಯಾಂತರ ಖಂಡ ಇದನ್ನು ಗಮನಿಸಿದರೆ ನಾವು ಆ ಲಘು ತ್ರಿಜ್ಯಾಂತರ ಖಂಡದ ಎರಡು ತ್ರಿಜ್ಯಗಳು ವೃತ್ತ ಕೇಂದ್ರದಲ್ಲಿ ತೀಟಾ ಎನ್ನುವಂತಹ ಕೋನವನ್ನು ಉಂಟು ಮಾಡಿವೆ. ಇದನ್ನು ನಾವು ಗಮನಿಸಬಹುದು. ಈಗ ಒಂದು ವೇಳೆ ನನಗೆ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬೇಕು ಅಂದರೆ ಇದರ ವಿಸ್ತೀರ್ಣ ಬೇಕು ಅಂದರೆ ನಾನು ಹೇಗೆ ಕಂಡುಹಿಡಿಯೋದು? ಅದಕ್ಕಾಗಿ ಇರುವಂತಹ ಸೂತ್ರ ಈ ರೀತಿ ಇದೆ. ತೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದನ್ನು ಕಂಡುಹಿಡಿಯುವ ಸೂತ್ರ ಏನು? ವಿದ್ಯಾರ್ಥಿಗಳು ನಮಗೆಲ್ಲರಿಗೂ ಗೊತ್ತೇ ಇದೆ. ಸಂಪೂರ್ಣ ವೃತ್ತದ ಸೂತ್ರವನ್ನು ಅಂದರೆ ಇಲ್ಲಿ ಇರುವಂತಹ ಈ ಒಂದು ತ್ರಿಜ್ಯವನ್ನು ನಾನು R ಅಂತ ತೆಗೆದುಕೊಳ್ತೀನಿ. ಒಂದು ವೇಳೆ ಆ ವೃತ್ತದ ತ್ರಿಜ್ಯವನ್ನು R ಅಂತ ತೆಗೆದುಕೊಂಡರೆ ಸಂಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ನಮಗೆಲ್ಲರಿಗೂ ಗೊತ್ತೇ ಇದೆ, πr² ಅಲ್ವಾ? ಸಂಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ πr² ಅಲ್ವಾ? ಆದರೆ ನನಗೆ ಇಲ್ಲಿ ಸಂಪೂರ್ಣ ವೃತ್ತದ ವಿಸ್ತೀರ್ಣ ಬೇಡ, ಕೇವಲ ಈ ಭಾಗದ ವಿಸ್ತೀರ್ಣ ಮಾತ್ರ ಬೇಕು. ಆ ಭಾಗದ ವಿಸ್ತೀರ್ಣವನ್ನು ನಾವು ಹೇಗೆ ಗುರುತಿಸೋದು? ಆ ಭಾಗ ಏನಾಗಿದೆ ಅದು ತೀಟಾ ಕೋನದಿಂದ ಉಂಟಾಗಿದೆ. ಹಾಗಾಗಿ ನಾವು ಇಲ್ಲಿ ತೀಟಾವನ್ನು ಲೆಕ್ಕಕ್ಕೆ ತಗೋಬೇಕು. ತೀಟಾ ಈ ವೃತ್ತದ ಒಂದು ಭಾಗದಲ್ಲಿರುವಂತಹ ಕೋನ ಮಾತ್ರ. ಆದರೆ ವೃತ್ತದ ಸಂಪೂರ್ಣ ಕೋನ ಎಷ್ಟಾಗುತ್ತೆ? ನಾನು ಇಲ್ಲಿಂದ ಈ ಭಾಗದಿಂದ ಸಂಪೂರ್ಣವಾಗಿ ಇಲ್ಲಿಯವರೆಗೆ ಕೋನವನ್ನು ಅಳತೆ ಮಾಡಿದರೆ ವೃತ್ತದ ಕೋನ 360 ಡಿಗ್ರಿ ಇರುತ್ತೆ ಅಲ್ವಾ? ಹಾಗಾಗಿ ತೀಟಾ 360 ಡಿಗ್ರಿಯಲ್ಲಿ ತೀಟಾ ಕೋನವನ್ನು ಹೊಂದಿರುವಂತಹ ಈ ವೃತ್ತದ ವಿಸ್ತೀರ್ಣ θ/360 ಇಂಟು πr². ಇದು ವಿದ್ಯಾರ್ಥಿಗಳೇ ಯಾವುದೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಗಿದೆ. θ/360 ಗುಣಿಸು πr². ಇಲ್ಲಿ ನಾವು ಸಂಪೂರ್ಣ ವೃತ್ತದ ವಿಸ್ತೀರ್ಣದಲ್ಲಿ
ತೀಟಾ ಕೋನ ಉಂಟು ಮಾಡುವಂತಹ ವಿಸ್ತೀರ್ಣವನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಇದು ತ್ರಿಜ್ಯಾಂತರ ಖಂಡದ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ಅದೇ ರೀತಿ ನಾವು ಒಂದು ವೇಳೆ ಈ ತ್ರಿಜ್ಯಾಂತರ ಖಂಡದ ಈ ಕಂಸ ಇದೆಯಲ್ವಾ, ಈ ಒಂದು ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು ಅಂದರೆ ಅದನ್ನು ಹೇಗೆ ಮಾಡೋದು? ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಸಂಪೂರ್ಣ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಗೊತ್ತೇ ಇದೆ, 2πr ಅಲ್ವಾ? ಸಂಪೂರ್ಣ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ 2πr ಆಗಿದೆ. ಆದರೆ ನನಗೆ ಇಲ್ಲಿ ಕೇವಲ ತೀಟಾ ಕೋನವು ಉಂಟು ಮಾಡಿರುವಂತಹ ಈ ಒಂದು ಪ್ರದೇಶದ ಕಂಸದ ಉದ್ದ ಮಾತ್ರ ಬೇಕು. ಹಾಗಾದರೆ ನಾವು ತೀಟಾವನ್ನು ಲೆಕ್ಕಕ್ಕೆ ತಗೋಬೇಕು. ಆದರೆ ತೀಟಾ ಎಲ್ಲಿದೆ? 360 ಡಿಗ್ರಿಯಲ್ಲಿ, ಒಟ್ಟು 360 ಡಿಗ್ರಿ ಕೋನದಲ್ಲಿ ನಾವು ತೀಟಾ ಭಾಗವನ್ನು ತಗೋತಾ ಇದ್ದೀವಿ. ಹಾಗಾಗಿ ಯಾವುದೇ ಒಂದು ತ್ರಿಜ್ಯಾಂತರ ಖಂಡದ ಕಂಸವನ್ನು, ತೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸವನ್ನು ಅಥವಾ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ತೀಟಾ ಬೈ 360 ಇಂಟು 2πr. 2πr ಅಂದರೆ ಸಂಪೂರ್ಣ ವೃತ್ತದ ಸುತ್ತಳತೆ. ಆ ಸುತ್ತಳತೆಯಲ್ಲಿ ನಾವು ಈ ಭಾಗವನ್ನು ಅಂದರೆ ತೀಟಾದ ಭಾಗವನ್ನು ಮಾತ್ರ ತಗೋತಾ ಇದ್ದೀವಿ. ಹಾಗಾಗಿ ಈ ಒಂದು ಸೂತ್ರ, ವಿದ್ಯಾರ್ಥಿಗಳೇ, ಈ ಎರಡು ಸೂತ್ರಗಳನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಳ್ಳಿ. ಈ ಸೂತ್ರ ಹೆಂಗೆ ಬಂತು ಅಂತ ಸರಿಯಾಗಿ ಮೊದಲು ಅರ್ಥ ಮಾಡಿಕೊಂಡ್ರೆ ಇವುಗಳು ಸರಿಯಾಗಿ ನಿಮಗೆ ನೆನಪಲ್ಲಿ ಇರ್ತವೆ.